ಹಾಯ್ ನಮಸ್ತೆ ಎಲ್ರಿಗೂ. ಸಾರಿ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಯಾಕೆ ಲೇಟ್ ಆಯಿತು ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಿನ್ನೂಸ್ ವೈಬ್ ಯೂಟ್ಯೂಬ್ ಚಾನಲ್. ಓಕೆ, ಯಾಕೆ ವೀಡಿಯೋಸು ಇಷ್ಟು ಡಿಲೇ ಮಾಡಿದೆ, 3.5 ಮಂತ್ಸ್ ಯಾಕೆ ಡಿಲೇ ಮಾಡಿದೆ ಅಂತ ಅಂದರೆ, ಫಸ್ಟು ನನಗೆ ಹೆಲ್ತು ಸ್ವಲ್ಪ ಕೈ ಕೊಡ್ತು. ಅದಾದಮೇಲೆ ನನ್ನ ಫೋನಲ್ಲಿ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಎಡಿಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ತುಂಬ ಡಿಲೇ ಆಯಿತು. ನಾನು ಅಂದ್ಕೊತಾ ಇದ್ದೆ, ಹೆಂಗೆ ಎಲ್ಲರೂ ಪಾಪ ಯೂಟ್ಯೂಬರ್ಸ್ ಎಲ್ಲ ಇಷ್ಟು ಟೈಮ್ ಕೊಡ್ತಾರೆ ಯೂಟ್ಯೂಬ್ ಮಾಡೋದಕ್ಕೆ, ವೀಡಿಯೋಸ್ ಎಡಿಟಿಂಗಿಗೆ ಎಲ್ಲ ಎಷ್ಟು ಟೈಮ್ ಕೊಟ್ಟು ಅವ್ರು ಮಾಡ್ತಾರೆ ಅಪ್ಪ, ಎಷ್ಟು ಕಷ್ಟ ಅಂತ ಆ್ಯಕ್ಚುಲಿ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಈ ವ್ಲಾಗಲ್ಲಿ ನಾವು ಮನೆ ದೇವ್ರು ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾಗಮಂಗಲ ಹತ್ರ ಸುತ್ತಮುತ್ತ ನಮ್ಮ ಮನೆ ದೇವ್ರುಗಳಿದೆ. ಯಾಕಂದರೆ ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಇದ್ದಿದ್ದು ನಾಗಮಂಗಲದಲ್ಲೇ. ಸೊ ಅದಕ್ಕೋಸ್ಕರ ನಮ್ಮ ಮನೆ ದೇವರೆಲ್ಲ ಅಲ್ಲೇ ಇರೋದ್ರಿಂದ ಒನ್ ಡೇಲೇ ಇಡೀ ಎಲ್ಲದನ್ನೂ ಕಂಪ್ಲೀಟ್ ಮಾಡೋಣ ಮನೆ ದೇವ್ರನ್ನ ಅಂಥೇಳಿ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಸುಬ್ಬಣ್ಣ ಮೆಸ್ ಅಂಥೇಳಿ ಮೇಲುಕೋಟೆಲಿದೆ. ತುಂಬ ಚೆನ್ನಾಗಿತ್ತು ಊಟ, ಪುಳಿಯೋಗರೆ ಅಂತೂ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಯಾರೋ ಮೇಲುಕೋಟೆಗೆ ಹೋಗ್ತೀರಾ, ಇಲ್ಲಿ ಊಟ ಮಾಡೋದಂತೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಐಟಮ್ಸ್ ಕೊಡ್ತಾರೆ, ಹೊಟ್ಟೆ ಫುಲ್ಲಾಗಿ ಹೋಗ್ಬಿಡತ್ತೆ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮುಡಿಯೆಲ್ಲ ಕೊಟ್ಟು ಮಕ್ಕಳಿಗೆ 5 ಗಂಟೆಗೆ ದೇವಸ್ಥಾನ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ನಾವು ಮಕ್ಕಳಿಗೆಲ್ಲ ಮುಡಿ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಮೇಲುಕೋಟೆಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅದರ ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಮೈಲಾರಿ ದೋಸೆಗೆ ಬಂದಿದ್ದೀವಿ ಮೈಸೂರಲ್ಲಿ. ಇವತ್ತು ಚಾಮುಂಡಿ ದರ್ಶನ ಮಾಡಿಕೊಂಡು ರಿಟರ್ನ್ ನಮ್ಮೂರಿಗೆ ಹೊರಟ್ಬಿಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಈ ವ್ಲಾಗಲ್ಲಿ ನಾನು ನಿಮಗೆ ಆನೆ, ಜಿಂಕೆ ಎಲ್ಲ ತೋರಿಸ್ತೀನಿ. ಸತ್ಯಮಂಗಲ ಆಸೆನೇ ನಾವು ನಮ್ಮೂರಿಗೆ ಹೋಗಬೇಕು. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಆನೆ, ಜಿಂಕೆ ಎಲ್ಲ ಕಾಣಿಸ್ತು. ನಾನು ದೇವ್ರಿಗೆಲ್ಲ ಬೇಡ್ಕೊಂಡು ಕಾಣಿಸ್ಲಪ್ಪ ಯೂಟ್ಯೂಬ್ಗೆ ಹಾಕೋಕ್ಕೆ ಅಂತೆಲ್ಲ ದೇವ್ರಿಗೆ ಬೇಡ್ಕೊತಿದ್ದೆ. ಫೈನಲಿ ಕಾಣಿಸಿದೆ. ಅದನ್ನು ವಿಡಿಯೋ ಲಾಸ್ಟಲ್ಲಿ ಹಾಕಿದ್ದೀನಿ, ಎಲ್ಲರೂ ನೋಡಿ. ಎರಡು ಹಾಕ್ಲಾ? ಇನ್ನೊಂದು ಹಾಕ್ಬಿಡ್ತೀರಾ? 2 ಹಾಕ್ಬಿಡಿ, ನನಗೂ ಹಾಕ್ಬಿಡಿ. $222. ಒಟ್ಟು ಎಷ್ಟು? 400? ಖಂಡಿತವಾಗಿಯೂ ಒಬ್ಬರಿಗೆ 200 ಅಲ್ವಾ? ಒಬ್ಬರಿಗೆ 100. ಓಕೆ, 2ರಿಂದ 200 ಆಯಿತು. ನೀವು ಹಿಂಗೆ ಫುಲ್ಲು ಕನ್ನಡನೇ ಮಾತಾಡೋದಾ? ನಾವು ಕನ್ನಡಿಗರಲ್ಲವೇ ಸಹೋದರಿಯವರೇ. ನಾವೇ ಕನ್ನಡವನ್ನು ಬಳಸದಿದ್ದ ಮೇಲೆ ಪರಭಾಷಿಗರು ಒಂದು ಕನ್ನಡವನ್ನು ಬಳಸ್ತಾರೆ. ಖಂಡಿತವಾಗಲು ಧನ್ಯವಾದಗಳು. ಅದಕ್ಕಾಗಿ ನಾವು ನಿಮಗೆ ಕನ್ನಡದಲ್ಲೇ ನಮ್ಮ ಜಂಗಮವಾಣಿಯ ಸಂಖ್ಯೆಯನ್ನು ಹೇಳಿರಿ. ಅದಕ್ಕೋಸ್ಕರ ತುಂಬು ಹೃದಯದ ಧನ್ಯವಾದ. ಕನ್ನಡವನ್ನು ಬಳಸಿ, ಬೆಳೆಸಿ, ಉಳಿಸಿ. ಖಂಡಿತ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು. ಆಲ್ಮೋಸ್ಟ್ ಲೀಲಾ ಪ್ಯಾಲೇಸಿಗೆ ಯಾರು ಬಂದಿರ್ತಾರೆ ಅವರೆಲ್ಲ ಇವ್ರನ್ನ ನೋಡಿರ್ತಾರೆ. ಇವ್ರು ಕನ್ನಡ ಮಾತಾಡೋದನ್ನು ಕೂಡ ಕೇಳಿಸ್ಕೊಂಡಿರ್ತಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ, ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡಿದ್ರು ಕನ್ನಡನ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಲೀಲಾ ಪ್ಯಾಲೇಸ್ಗೆ.
ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ವೀಡಿಯೋಸ್ ಮಾಡೋಂಗಿಲ್ಲ, ಬರೀ ಫೋಟೋಸ್ ಮಾತ್ರ ಮಾಡ್ಕೋಬೇಕು ಅಂತ ಹೇಳಿದರು. ನಾನು ಪಾಪುದು ಮಾಡ್ತಾ ಹಂಗೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ, ಫುಲ್ ಡೀಟೇಲಾಗಿ ಮಾಡೋಕ್ಕೋಗಿಲ್ಲ. ಸೊ ಹೊರಗೆಲ್ಲ ಮಾಡ್ಕೋಬೋದಿತ್ತು, ಬಟ್ ಒಳಗಡೆ ಎಲ್ಲ ಮಾಡ್ಕೊಳ್ಳೋಗಿರಲಿಲ್ಲ. ಅದಕ್ಕೆ ಎಷ್ಟು ಸಿಗತ್ತೆ ಅಷ್ಟು ವೀಡಿಯೋಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ ಟಿಕೆಟಿಗೆ ಕಾಫಿ ಮತ್ತು ಬಿಸ್ಕೆಟ್ ಕೊಡ್ತಾರೆ ಫ್ರೀಯಾಗಿ. ಒಬ್ರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಅದನ್ನೆಲ್ಲ ಕೊಟ್ಕೊಂಡು ಇಲ್ಲಿ ಬಂದು ಊಟ ಮಾಡಿಕೊಂಡು, ನಾನು ಎಲ್ಲೋದ್ರೂ ಪಾಪುಗೆ ಈ ಥರ ಕ್ಯಾರಿ ಮಾಡ್ತೀನಿ, ಅವಳದೇ ಸಪ್ರೇಟ್ ಊಟನ. ಸೊ ಅವಳಿಗೆ ಈ ಥರ ತಿನ್ನಿಸ್ಕೊಂಡು, ಅವಳಿಗೂ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಇವ್ರಿಗೆಲ್ಲ ಹಾಯ್ ಹೇಳಿ ಇವ್ರಿಗೂ ಮಾತಾಡಿಸ್ಕೊಂಡು ನಾನು ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ. ನಾವು ಸತ್ಯಮಂಗಳ ದಿಂಬಂ ಏರ್ಪಿನ್ ಬೆಂಡಾಸಿನೇ ಹೋಗಬೇಕು. ಅಲ್ಲಿ ಸಿಕ್ತಂಥ ಆನೆಗಳಿದೆಲ್ಲ. ಆಲ್ಮೋಸ್ಟ್ ಕಾಡೆಲ್ಲ ಮುಗೀತು, ಇನ್ನೇನು ಇಳಿದು ಹೋಗ್ತೀವಿ ಅನ್ನೋ ಟೈಮಲ್ಲಿ ಸಿಕ್ತು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನಂತೂ ಯೂನಿವರ್ಸ್ಗೆಲ್ಲ ಬೇಡ್ಕೊತಾ ಇದ್ದೆ, ಯೂಟ್ಯೂಬ್ಗೆ ಹಾಕ್ಬೇಕಪ್ಪ, ಒಂದು ಸ್ವಲ್ಪ ಆನೆನಾದರೂ ಕಾಣಲಿ, ಜಿಂಕೆನಾದರೂ ಕಾಣಲಿ ಅಟ್ಲೀಸ್ಟು ಅಂತ. ಆನೆ ಜಿಂಕೆ ಎರಡೂ ಕೂಡ ಕಾಣಿಸ್ತು. ನಂಗೆ ತುಂಬ ಖುಷಿ ಆಯಿತು. ಕಾರ್ಡ್ ಎಂಟ್ರಿನ ನಾವು 9 o'clock ಒಳಗೇ ಮಾಡಿಬಿಡಬೇಕು, ಮತ್ತು ಎಕ್ಸಿಟ್ ಕೂಡ 9:30 ಒಳಗೆ ಎಕ್ಸಿಟ್ ಆಗಿಬಿಟ್ಟಿರಬೇಕು. ಲಾಸ್ಟಲ್ಲಿ ಪೊಲೀಸು ಒಂದು ರೌಂಡ್ ಬರ್ತಾರೆ, ಫುಲ್ ಕಾರ್ಡ್ ಜರ್ನಿ ಏನಿರುತ್ತೆ ಒಂದು ರೌಂಡ್ ಬರ್ತಾರೆ. ಅಷ್ಟರೊಳಗೆ ಯಾವ ವೆಹಿಕಲ್ಸ್ಗಳು ಕೂಡ ಇರೋ ಆಗಿಲ್ಲ. ಈ ರೂಲ್ಸ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಸಾರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.